ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಗೌತಮಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೆಕೆಂಡ್ ಡೇ ಆಫ್ ESL ಇದೆ, ಹೊರಟಿದ್ದೀವಿ. ಈಗ ನಮ್ಮ ಸ್ಪೋರ್ಟ್ಸ್ ಫೀಲ್ಡಿಗೆ ಹೋಗಬೇಕು. ಸೊ ಆಲ್ರೆಡಿ ಟೈಮ್ ಆಗಿದೆ. ನನ್ನ ಕೊಲಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅವ್ರು ಬಂದ ತಕ್ಷಣ ಹೊರಡೋದು. ಸೊ ನೆನ್ನೆ ಫುಲ್ ಟಯರ್ಡ್ ಆಗಿತ್ತು, ಬಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅರೌಂಡ್ 8:15 ರೀಚ್ ಆದೆ ನನ್ನ PGಗೆ. ತುಂಬ ಬಾಡಿ ಪೇಯ್ನ್, ಬೆಳಗ್ಗೆಯಿಂದ ಸಂಜೆ ಅಂದರೆ ತುಂಬ ಬಿಸಿಲು ಬೇರೆ ಇದೆ ಇವಾಗ. ಸೊ ಮಾಡೋಕ್ಕಾಗಲಿಲ್ಲ. ಇವತ್ತು ಆದಷ್ಟು ಕವರ್ ಮಾಡ್ತೀನಿ. ಇವತ್ತು 3 ಗೇಮ್ಸ್ ಇದೆ. ಒಂದು ಬ್ಯಾಡ್ಮಿಂಟನ್ ಮತ್ತು ಇನ್ನು ವಾಲಿಬಾಲ್ ಆ್ಯಂಡ್ ಟಗ್ ಆಫ್ ವಾರ್. ಸೊ ನೋಡೋಣ. ನಿನ್ನೆ ಆ್ಯಕ್ಚುಲಿ ಮ್ಯಾಚ್ ಸಖತ್ ಥ್ರಿಲ್ಲಿಂಗ್ ಇತ್ತು. ಒಂದೊಂದು ಟೀಮಿಗೆ 4 ಮ್ಯಾಚಸ್ ಇತ್ತು. ನಾವು ಎರಡು ಮ್ಯಾಚು ಸೋತ್ಬಿಟ್ವಿ. 2 ಮ್ಯಾಚು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ವಿ. ಎಲ್ಲ 5 ಟೀಮ್ಗೂ ಜಾಸ್ತಿ ರನ್ಸ್ ಬಂದು ನಮ್ಮದೇ ಟೀಮು. 466. ಸೊ ಒಂದೊಂದು ಮ್ಯಾಚಲ್ಲಿ 6 ಓವರ್ಸ್ ಇತ್ತು. ಲಾಸ್ಟ್ ಮ್ಯಾಚಲ್ಲಿ ಬಂದು 5 ಓವರ್ಸ್. ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಬಟ್ ಏನು ರನ್ ರೇಟ್ ಅಂತ ಅಂದ್ಬಿಟ್ಟು ನಮ್ಮದು ಮತ್ತು ಇನ್ನೊಂದು ಡೇ ಡೆವಿಲ್ಸ್ ಟೀಮಲ್ಲಿ 0.03% ಅವ್ರದ್ದು ಜಾಸ್ತಿ ಇತ್ತು. ಸೊ ಅವ್ರು ಫೈನಲ್ಸಿಗೆ ಸೆಲೆಕ್ಟ್ ಆದರು. ಬ್ಯಾಡ್ ಲಕ್ ಏನೂ ಮಾಡೋಕ್ಕಾಗಲ್ಲ. ಇವತ್ತು 3 ಗೇಮ್ಸಲ್ಲಿ ಯಾವ ಥರ ಆಗುತ್ತೆ, ಚಾಂಪಿಯನ್ ಟ್ರೋಫಿ ನಾವು ತೊಗೋಬೇಕು ಅನ್ನೋ ಆಸೆ ಇದೆ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ವಿ ಆರ್ ಸೋ ಎಕ್ಸೈಟೆಡ್. ಅಲ್ಲಿ ಹೋಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಎಲ್ರಿಗೂ ಶೇರ್ ಮಾಡಿ. ಯಾವ ಥರ ಮಾಡಬೇಕು, ಕಂಟೆಂಟ್ಸ್ ಯಾವ ಥರ ಬೇಕು ಅಂತ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇವತ್ತು ನಮಗೆ ಜರ್ಸಿ ನೆನ್ನೆ ಅಲ್ಲೇ ಕೊಟ್ಟರು. ಸೊ ನಾನು ಇವತ್ತು ಜರ್ಸಿನೇ ಡೈರೆಕ್ಟಾಗಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಔಟ್ಫಿಟ್ ಆಲ್ರೆಡಿ. ಸೊ ಐ ವಿಲ್ ಶೋ ಲೈಕ್ ದಿಸ್. ದಿಸ್ ಇಸ್ ಮೈ ಔಟ್ಫಿಟ್. ಸಿ ಮೈ ಜರ್ಸಿ ನಂಬರ್ 18 ಇಸ್ ಮೈ ಜರ್ಸಿ ನಂಬರ್. ಹೋಗೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ. ಈಗ ನೋಡ್ತಾ ಇದ್ದೀರಾ, ಕನ್ಪುರ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಶೀನ್ಸ್ ಸ್ಪೋರ್ಟ್ಸ್ ಅಕಾಡೆಮಿಗೆ ಎಂಟ್ರಿ ಆಗ್ತಾ ಇದ್ದೀವಿ ನಾವೀಗ. ನೋಡ್ತಾ ಇದ್ದೀರಾ, ಒಳಗಡೆ ಎಂಟ್ರಿ ಆಗಿ ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ. ವಾಲಿಬಾಲ್ ಇದೆ, ಪ್ರಾಕ್ಟೀಸ್ ಮಾಡ್ತಾರೆ. ಸುಸ್ತಾಗಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವಾಲಿಬಾಲ್. ಸೊ ನೋಡೋಣ ಯಾರ್ಯಾರು ಬಂದಿದ್ದಾರೆ ಅಂತ. ಹಾಗೆ ಎಲ್ಲರೂ ಮಾತಾಡ್ಸೋಣ. ಯಾರ್ಯಾರು ಬಂದಿದ್ದಾರೆ ಗೊತ್ತಿಲ್ಲ, ಆಲ್ರೆಡಿ ತುಂಬ ಟೈಮ್ ಆಗಿತ್ತು. ಡೈಜಿ ಸರ್, ಸೊ ಈಗ ಇಂಡೋರ್ ಸ್ಟೇಡಿಯಂ ಒಳಗಡೆ ಬಂದಿದ್ದೀವಿ ಬ್ಯಾಡ್ಮಿಂಟನ್ ಆಡೋದಕ್ಕೆ. ಸೊ ತುಂಬ ದಿನ ಆಗಿದೆ ಆಡಿ, ಪ್ರಾಕ್ಟೀಸ್ ಬಿಟ್ಟೋಗಿದೆ. ಒಂದು ಸ್ವಲ್ಪ ಟೈಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಅಂತ ನಾವು ತೊಗೊಂಡ್ವಿ ಶಟಲ್ ಕಾಕ್ ಎರಡೂ. ಸೊ ನೋಡ್ತಾ ಇದ್ದೀರಲ್ಲಿ ನಾನು ಮತ್ತು ನನ್ನ ಟೀಮ್ಮೇಟ್ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ವಿ. ಸುಮಾ ಮತ್ತು ಶಾಲಿನಿ ಆಪೋಸಿಟ್ ಟೀಮ್, ನಾವಿಲ್ಲಿ ಈ ಕಡೆ ಟೀಮ್. ಗರ್ಲ್ಸ್ ಸಪ್ರೇಟ್, ಬಾಯ್ಸ್ ಸಪ್ರೇಟ್. ಸೊ ನಾವು 4 ಮೆಂಬರ್ಸ್ ಅಷ್ಟೇ ಬಂದಿದ್ದು. ಸೊ ಇನ್ನೊಬ್ಬರು ಹೇಮಾ ಅಕ್ಕ ಬಂದಿದ್ದರು. ಸೊ ನಾವೇ 2 ಟೀಮ್ ಆಗಿ ಡಿವೈಡ್ ಆದ್ವಿ. ಸೊ ನಾನು ರಮ್ಯಾ 1 ಟೀಮ್ ಆ್ಯಂಡ್ ಸುಮಾ ಮತ್ತು ಶಾಲಿನಿ 1 ಟೀಮ್. ಬಾಯ್ಸ್ ಕೂಡ ಪ್ಯಾರಲಲ್ಲಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬೇಗ ಸ್ಟಾರ್ಟ್ ಮಾಡಿದರು ಗೇಮ್ನ. ನೋಡ್ತಾ ಇದ್ದೀರಾ ಇಲ್ಲಿ ನೀವು, ತುಂಬ ಮ್ಯಾಚಸ್ ಇದು ಬಾಯ್ಸ್ದು. ಗರ್ಲ್ಸ್ದು 2 ಮ್ಯಾಚ್, ಒಂದು ಟೀಮ್ ವಿನ್ನರ್, ಇನ್ನೊಂದು ಟೀಮ್ ರನ್ನರ್. ಸೊ ಇಲ್ಲಿ ನಾನು ಮೇಲೆ ಕೂತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕೂತಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದೀರಾ, ಎಲ್ಲ ಆಡ್ತಾ ಇದ್ದಾರೆ ಚೆನ್ನಾಗಿ.
ಬಾಯ್ಸ್ ಚೆನ್ನಾಗಿ ಆಡ್ತಾಯಿದ್ರು. ನೆಕ್ಸ್ಟ್ ಬಾಯ್ಸ್ದೆಲ್ಲ ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ ಗರ್ಲ್ಸ್ ಕೊಟ್ಟರು. ಈಗ ನೋಡ್ತಾ ಇದ್ದೀರಾ ನಮ್ಮದು ತುಂಬ ಚೆನ್ನಾಗಿ ಆಟ ಆಡಿದ್ವಿ. 15 ಸ್ಕೋರ್ಸು, ಯಾರು 15 ಮಾಡ್ತಾರೆ ಅವ್ರ ವಿನ್ನರ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಮ್ಮದು 14 ಈಚ್ ಆಗಿತ್ತು. ಲಾಸ್ಟ್ ಒಂದು 2 ಮಿನಿಟ್ಸ್ವರೆಗೂ ಆಟ ಆಡಿಸಿದ್ವಿ. ಸೊ ಫೈನಲಿ ನಮ್ಮ ಕಡೆಯಿಂದನೇ ಬಾಲ್ ಕೆಳಗಡೆ ಬಿದ್ದುಬಿಡ್ತು, ಕಾಕ್. ಸೊ ನಮ್ಮ ಟೀಮು ಆಪೋಸಿಟ್ ಟೀಮ್ 14, ನಮ್ಮದು 14 ಈಚ್ ಇತ್ತು. ಲಾಸ್ಟ್ 50 ಒಂದೇ ಒಂದು ಬಾಲಲ್ಲಿ ಸೋತಿದ್ವಿ, ರನ್ನರ್ ಅಪ್ ಆಗಿದ್ವಿ. ಇವರಿಬ್ಬರು ವಿನ್ನರ್. ನನ್ನ ಲಾಗ್ ಇದೆ, ನಾವಿಬ್ಬರು ರನ್ನರ್ ಅಪ್, ಇವರಿಬ್ಬರು ವಿನ್ನರ್. ಸೊ ಅದನ್ನು ಮುಗಿಸ್ಕೊಂಡು ನಾವು ಇನ್ನೊಂದು ಕೋರ್ಟಿಗೆ ಬಂದು ಕಬಡ್ಡಿ ಆಡ್ತಾಯಿದ್ವಿ. ತುಂಬ ದಿನ ಆಗಿತ್ತಲ್ವ ಆಡೋಣ ಅಂತ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಬಡ್ಡಿ ಪ್ಲೇಯರ್. ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ತುಂಬ ಆಡ್ತಾಯಿದ್ದೆ. ನನಗೆ ತುಂಬ ಇಷ್ಟ ಕಬಡ್ಡಿ, ಅಥ್ಲೆಟಿಕ್ಸ್ ಅಂತ ಅಂದರೆ. ಸುಮ್ಮನೆ ಹಾಗೆ ಆಡ್ತಾ ಇದ್ವಿ, ಚೆನ್ನಾಗಿ ಅನ್ನಿಸ್ತು. ನೋಡ್ತಾ ಇದ್ದೀರಾ ನೀವು. ಸೊ ಫುಲ್ ಸ್ವೆಟ್ಟಿಂಗ್, ಸುಸ್ತಾಗೋಗ್ಬಿಟ್ಟಿತ್ತು. ಒಳಗಡೆ ಗಾಳಿ ಇಲ್ಲ, ಏನಿಲ್ಲ. ಜ್ಯೂಸ್ ಕೊಟ್ಟರು. ಸೊ ಎಲ್ಲ ಚಟ್ರಪ್ಪಾಗಿ ಇಟ್ಕೊಂಡು ಕುಡಿತಾ ಇದ್ದೀವಿ. ಜ್ಯೂಸ್ ಪೈಕಿ ಅದನ್ನು ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಊಟಕ್ಕೆ ಬಂದ್ವಿ. ಹೋಳಿಗೆ, ಬಿಸಿಬೇಳೆಭಾತ್, ಆಲೂ ಬಜ್ಜಿ, ಮೊಸರನ್ನ, ವೆರೈಟೀಸ್, ಮಜ್ಜಿಗೆ ಎಲ್ಲ ಕೊಟ್ಟರು. ಚೆನ್ನಾಗಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ವಾಕ್ ಮಾಡಿ ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಬಾಯ್ಸು. ಅಲ್ಲಿಗೆ ಬಂದ್ವಿ. ಪ್ರಾಕ್ಟೀಸ್ ಎಲ್ಲ ಮುಗ್ದಿದೆ. ಸೊ ಈಗ ಸೀರಿಯಸ್ಸಾಗಿ ಗೇಮ್ ಆಡ್ತಾಯಿದ್ದಾರೆ ಬಾಯ್ಸು. ಸೊ ಎಲ್ಲ ಫುಲ್ ಬಿಸಿಲಲ್ವಾ, ಸೊ ನೆರಳು ಹೊಡಿಕೊಂಬಂದು ಎಲ್ಲ ಕೂತಿದ್ದೀವಿ ಒಂದು ಕಡೆ. ಸೂಪರ್ ಜೈಂಟ್ಸ್ ಆ್ಯಂಡ್ ಪವರ್ ಚಾಲೆಂಜರ್ಸ್ ವರ್ಸಸ್ ಡೇರ್ ಡೆವಿಲ್ಸ್ ಆ್ಯಂಡ್ ಟೈಟನ್ಸ್, ರಾಯಲ್ ರೋವರ್ಸ್ ಆಡ್ತಾ ಇದ್ದಾರೆ. ಸೊ ಪ್ರಾಕ್ಟೀಸ್ ಇಲ್ಲ ಪಾಪ, ಆದರೂ ಏನೋ ಆಡ್ತಾ ಇದ್ದಾರೆ. ಸೊ ನಮಗೂ ಗೇಮ್ ನೋಡಿ ನೋಡಿ ಬೇಜಾರಾಯಿತು. ನಾವೇನಾದರೂ ರೀಲ್ ಮಾಡೋಣ ಅಂತ ಒಂದು ಪುಟಾಣಿ ರೀಲ್ ಮಾಡಿದ್ವಿ, ನೋಡ್ಕೊಂಡು ಹಾಂ ಗೈಸ್ ಎತ್ಕೊಳ್ಳಿ ಎಲ್ಲ ಚಾಲು. ಆ ಗೇಮ್ ಫೈನಲ್ ಮುಗಿಸ್ಕೊಂಡು ನಾವು ತಗಫಾರ್ ಆಡೋದಕ್ಕೆ ಬಂದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದಾರೆ, ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ. ಸ್ವಲ್ಪ ಉಸಿರು ಬಿಟ್ಟರೆ ಮುಂದೆ ಹೋಗ್ತೀವಿ. ನೀವೊಂದ್ಸಲ ಹೇಳಿದಾಗ ನಾವೊಂದ್ಸಲ ಟೋಟಲ್ ಬರಲ್ಲ, ಎಲ್ಲ ಒಟ್ಟಿಗೆ ಫುಲ್ ಪವರ್ ಆಗ್ಬೇಕಂದ್ರೆ ಒಬ್ರು ಸೇಮ್ ಹೂ ಒಂದು ಹೇಳಿಬೇಕು. ಹೂ ಒಂದು ರೆಡಿ. ಸಬ್ಸ್ಕ್ರೈಬ್ ಟು ಗೌತಮಿ ಗೌಡ ಯೂಟ್ಯೂಬ್ ಚಾನಲ್. Subscribe to Gautami Gaude YouTube channel. Yes. You should subscribe first. Gautami Gauda _BS. You send me on link. Yeah. ಎರಡು ಟೀಮ್ಗಳು ರೆಡಿ ಆಯಿತು. ಸೊ ಈಗ ನೋಡ್ಕೊಂಬರೋಣ, ಈ ಎರಡು ಟೀಮಲ್ಲಿ ಯಾರು ಗೆಲ್ತಾರೆ ಅವರು ಫೈನಲ್ಸಿಗೆ ನಮ್ಮ ಜೊತೆ ಆಡ್ತಾರೆ.
ಸೊ 2 ಟೀಮಲ್ಲೂ 6 ಬಾಯ್ಸ್ ಇದ್ದಾರೆ, ಬಟ್ ನಮ್ಮ ಟೀಮಲ್ಲಿ 5 ಮೆಂಬರ್ಸ್ ಅಷ್ಟೇ ಬಾಯ್ಸ್ ಇರೋದು. ನಾನೊಬ್ಳು ಹುಡುಗಿ, ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಈ ಕಡೆ ಟೀಮವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ, ಆ ಕಡೆ ಟೀಮವರು ತುಂಬ ಸ್ಟ್ರಾಂಗ್ ಇದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಗೊತ್ತಿಲ್ಲ, ಆ ಕಡೆ ಟೀಮ್ ಗೆದ್ದು ನಮ್ಮ ಅಪೋನೆಂಟ್ ಆಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಇಲ್ಲಿ ನೀವು ಯಾವ ಥರ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಮ್ಮ ಕ್ಯಾಪ್ಟನ್ನೇ ಬಿದ್ದೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ಏಡೀನ್ ಸ್ಪೋರ್ಟ್ಸ್ ಲೀಗ್ 2025 ನನಗೆ ಸೆಕೆಂಡ್ ರನ್ನರ್ ಅಪ್ ಮತ್ತು ನನ್ನ ಟೀಮ್ಗೆ ಅವಾರ್ಡ್ ಬಂದಿದೆ. ಸೊ ಅದನ್ನು ನಾನು ಇಲ್ಲಿ ರಿಸೀವ್ ಮಾಡ್ಕೊತಾ ಇದ್ದೀವಿ. ಎಲ್ಲ ಗೇಮ್ ಮುಗಿದ್ಮೇಲೆ ಅವಾರ್ಡ್ಸ್ನ ಕೊಟ್ಟರು. ದೆನ್ ನಮ್ಮ ಯಾವುದು ಟಗ್ ಆಫ್ ವಾರಲ್ಲಿ ರನ್ನರ್ ಅಪ್ ಆಗಿ ನಮ್ಮ ಟೀಮ್ ವಿಜೇತವಾಗಿದೆ. ಸೊ ಅದರ ಅವಾರ್ಡ್ನ ರಿಸೀವ್ ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ. ನೋಡ್ತಾ ಇದ್ದೀರಾ ನೀವು, ತುಂಬ ಎಂಕರೇಜ್ ಮಾಡಿದರು. ಬಟ್ ಸ್ಟಿಲ್ ನೋಡ್ತಾ ಇದ್ದೀರಾ ನೀವು 5 ಮೆಂಬರ್ಸ್ ಯಾರ್ಯಾರು ಅಂತ. ಅವ್ರ ಟೀಮ್ ತುಂಬ ಸ್ಟ್ರಾಂಗ್ ಇತ್ತು, ಸೊ ದಟ್ ಗೆದ್ದರು. ಓಕೆ, ಏನು ಮಾಡೋಂಗಿಲ್ಲ. ಇವರು ಡೇ ಡೆವಿಲ್ಸ್ ಬಂದು ಮತ್ತು ಇನ್ನೊಂದು ಟೀಮ್ ಜೊತೆ ಕಂಬೈನ್ ಆಗಿ ಸೊ ಅವರು ಚಾಂಪಿಯನ್ಸ್ ಅವಾರ್ಡ್ನ ತೊಗೊಂಡಿದ್ದಾರೆ. ನೆಕ್ಸ್ಟ್ ನನಗೆ ನೋಡಿ ಈ 2 ಅವಾರ್ಡ್ಸ್ ಬಂದಿದೆ ನಮ್ಮ ಟೀಮ್ಗೆ. ಸೊ ದೆನ್ ಈಗ ಎಲ್ಲ ಕಂಪ್ಲೀಟ್ ಆಗಿದೆ. ಸೆಲೆಬ್ರೇಷನ್ ಟೈಮ್ ಎಲ್ಲ ಸ್ವಲ್ಪ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಸಿ ಗರ್ಲ್ಸ್ ಕೂಡ ಮಾಡಬೇಕಂತ ಎಲ್ಲ ಫುಲ್ ಆಸೆ ಪಡ್ತಾಯಿದ್ರು. ಸೊ ದ್ಯಾಟ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲ ಕಂಪ್ಲೀಟ್ ಆಯಿತು. ಎಲ್ಲನೂ ಪ್ಯಾಕಿಂಗ್ ಮಾಡಿಕೊಂಡು ಎಲ್ಲರೂ ಅವ್ರವ್ರ ಮನೆ ಕಡೆ ಹೊರಟರು. ನಾನು ಕೂಡ ಪಿ ಜಿಗೆ ಬಂದೆ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಇಸ್ರೋ, URSC ಮತ್ತು ಐಸೈಟಲ್ಲಿ ನಮ್ಮ ಕಂಪ್ನಿಯವರು ವರ್ಕ್ ಮಾಡ್ತಾ ಇರೋರು ಎಷ್ಟೋ ಜನ ಬಂದಿಲ್ಲ. ಅವರಿಗೋಸ್ಕರ ಈ ವ್ಲಾಗ್. ಯಾರ್ಯಾರು ನಮ್ಮ ಕಂಪ್ನಿಯವರು ನೋಡ್ತಾ ಇದ್ದೀರಾ ಈ ವ್ಲಾಗ್ನ, ಪ್ಲೀಸ್ ಅವರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ನಾನು ಸ್ವಲ್ಪ ಫೋಟೋಸ್ ತೊಗೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಮೊದಲನೇದಾಗಿ ನಮ್ಮ ಕ್ಯಾಪ್ಟನ್ ಸ್ಟೀವನ್ ಫರ್ನಾಂಡಿಸ್ ಸರ್ ನಮ್ಮ ಕಪ್ ಇಟ್ಕೊಂಡು ನಿಂತಿದ್ದಾರೆ. ಹಾಗೆ ನಾನು ಎಲ್ರಿಗೂ ಚಾಂಪಿಯನ್ ಕಪ್ ಹಿಡಿಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅನ್ಫಾರ್ಚುನೇಟ್ಲಿ ನಾವು ತೊಗೊಂಡಿಲ್ಲ. ಸೊ ಬಟ್ ಪಿಕ್ ಒಂದು ಎತ್ಕೊಂಡಿದ್ದೀನಿ. ನನಗೆ ಗೊತ್ತು ಖಂಡಿತ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ, ನೀವು ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.